ಇನ್ನು ವಯನಾಡು ದುರಂತವನ್ನೇ ನೆನಪಿಸುವ ಹಾಗಿದೆ ಮಂಗಳೂರಿನ ಕೆತ್ತಿಕಲ್ ಗುಡ್ಡ. ಮಂಗಳೂರು ನಗರದ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿದು ಬಿದ್ದರೆ ಹೆದ್ದಾರಿಯ ಜೊತೆಗೆ ಒಂದು ಗ್ರಾಮಕ್ಕೆ ತೊಂದರೆಯಾಗುವಂತಹ ಆತಂಕ ಇದೆ. ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಹಾಗೂ ಅಕ್ರಮ ಮಣ್ಣು ಗಣಿಗಾರಿಕೆಯಿಂದ ಈ ಸಮಸ್ಯೆ ಎದುರಾಗಿದೆಯಂತೆ. ಈ ಬಗ್ಗೆ ಕೆತ್ತಿಕಲ್ ಗುಡ್ಡದ ಮೇಲ್ಭಾಗದಿಂದ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ನಡೆಸಿರ್ತಕ್ಕಂಥ ವಾಕ್ಥ್ರೂ ಇದೆ, ನೋಡೋಣ. ವಯನಾಡ್ನ ಭೀಕರ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ರೀತಿಯಾದಂಥ ದುರಂತ ರಾಜ್ಯದ ಕರಾವಳಿಯಲ್ಲೂ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಈಗಾಗಲೇ ತಜ್ಞರ ಸಮಿತಿ ನೀಡಿದೆ. ಮಂಗಳೂರಿನ ವಾಮಂಜೂರು ಸಮೀಪದಲ್ಲಿರುವಂಥ ಕೆತ್ತಿಕಲ್ನಲ್ಲಿದ್ದೇವೆ ನಾವು. ಕೆಳಗಿನ ಭಾಗದಲ್ಲಿ ಗುಡ್ಡ ಜರಿದಿರುವಂಥದ್ದನ್ನು ನೀವು ಗಮನಿಸಿದಿರಿ ಹಿಂದೆ. ಈಗ ಮೇಲ್ಭಾಗದಲ್ಲಿರುವಂಥ ಗುಡ್ಡವನ್ನು ನೀವು ಗಮನಿಸೋದಾದರೆ ಮೇಲ್ಭಾಗದಿಂದ ಗುಡ್ಡ ಸಂಪೂರ್ಣವಾಗಿ ಕುಸಿದು ಬೀಳುವಂಥ ಭೀತಿ ಇದೆ. ಕ್ಷಣ ಕ್ಷಣಕ್ಕೂ ಗುಡ್ಡದ ಒಂದೊಂದು ಭಾಗವೇ ಕುಸಿದು ಬೀಳ್ತಾ ಇದೆ. ಕೆಳಗಿನ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆಗ್ತಾ ಇತ್ತು. ಅದು ಮಂಗಳೂರಿನ ಬಿಕಿರ್ನಕಟ್ಟೆಯಿಂದ ಕಾರ್ಕಳದ ಸಾನೂರುವರೆಗೆ ಈಗ ಚತುಷ್ಪಥ ರಸ್ತೆ ಆಗುತ್ತೆ. ಇದು ರಾಷ್ಟ್ರೀಯ ಹೆದ್ದಾರಿ, ಮಂಗಳೂರು ಟು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಕಾಮಗಾರಿಗಾಗಿ ಅವೈಜ್ಞಾನಿಕವಾಗಿ ಭೂಮಿಯನ್ನು ಅಗೆಯಲಾಗಿದೆ. ಈ ಭಾಗದಲ್ಲಿದ್ದಂಥ ಗೋಡೆಯನ್ನು ಸಂಪೂರ್ಣವಾಗಿ ಅಗಿಯಲಾಗಿದೆ. ಹಾಗಾಗಿ ಎಲ್ಲ ಕಡೆಗಳಲ್ಲಿ ಬಿರುಕು ಬಿದ್ದಿದೆ. ಇದು ಮೇಲ್ಭಾಗದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಕ್ಷಣ ಕ್ಷಣಕ್ಕೂ ಕುಸಿತ ಇದೆ ಅನ್ನುವಂಥದ್ದು. ಭಾರೀ ಮಳೆ ಆದಂಥ ಸಂದರ್ಭದಲ್ಲಿ ನೀರು ಸಮೇತವಾಗಿ ಕೆಸರಿನ ಸಮೇತವಾಗಿ ಈ ಒಂದು ಗುಡ್ಡ ಕುಸಿತಾನೇ ಇತ್ತು. ಈಗ ಮತ್ತಷ್ಟು ಕುಸಿಯುವಂಥ ಆತಂಕನೇ ಇರುವಂಥದ್ದು. ಪದೇ ಪದೇ ಬೀಳ್ತಾ ಇದೆ. ಆದರೆ ಈ ಗುಡ್ಡ ಏನಾದರೂ ಸಂಪೂರ್ಣವಾಗಿ ಕುಸಿದು ಬಿದ್ದರೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಬೀಳುತ್ತೆ. ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ವಾಹನಗಳ ಸಂಚಾರ ಇದ್ದೇ ಇರುತ್ತೆ. ಅದು ಈ ಭಾಗದಲ್ಲಿ ಓಡಾಡುವಂಥ ಬಸ್ಸುಗಳು ಇದೇ ರಸ್ತೆಯಲ್ಲಿ ಓಡಾಡುತ್ತೆ. ಈ ಒಂದು ವೇಳೆ ಸಂಪೂರ್ಣವಾಗಿ ಈ ಗುಡ್ಡ ಕುಸಿದು ಬಿದ್ದರೆ ಕೆಳಗಿನ ಭಾಗದಲ್ಲಿ ನೀವು ಗಮನಿಸ್ಬೋದು, ರಾಷ್ಟ್ರೀಯ ಹೆದ್ದಾರಿಯ ಆ ಭಾಗದಲ್ಲಿರುವಂಥ ಏನು ಪ್ರದೇಶ ಇದೆ ಇದು ಕೃಷಿ ಭೂಮಿ ಜೊತೆಗೆ ಜನವಸತಿ ಪ್ರದೇಶಗಳು. ಹಾಗಾಗಿ ಅಲ್ಲಿ ಸಾಕಷ್ಟು ಮನೆಗಳಿದೆ. ನಿಮಗೆ ದೃಶ್ಯದಲ್ಲಿ ಅಷ್ಟೇನು ಕಾಣಲಿಕ್ಕೆ ಸಿಗದಿದ್ದರೂ ಸಾಕಷ್ಟು ಸಂಖ್ಯೆಯ ಮನೆಗಳಲ್ಲಿದೆ. ದೇವಸ್ಥಾನ ಇದೆ, ವಾಮಂಜೂರಿನ ಅಮೃತೇಶ್ವರ ದೇವಸ್ಥಾನ ಇರುವಂಥದ್ದು. ಜೊತೆಗೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದೆ, ಮನೆಗಳಿದೆ. ಈ ಭಾಗಕ್ಕೆ ಏನಾದರೂ ಕೆತ್ತಿಕಲ್ನ ಮೇಲ್ಭಾಗದ ಗುಡ್ಡ ಏನಾದರೂ ಕುಸಿದು ಬಿದ್ದರೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕುಸಿದು ಬಿದ್ದರೆ ಸಾಕಷ್ಟು ಸಾವು ನೋವುಗಳಾಗುವಂಥ ಸಾಧ್ಯತೆಯೇ ಇದೆ. ಯಾಕಂತ ಹೇಳಿದರೆ ಕೆಳಗಿನ ಭಾಗದಲ್ಲಿ ಅಷ್ಟೊಂದು ಹೆಚ್ಚಿನ ಜನವಸತಿ ಪ್ರದೇಶಗಳಿರುವಂಥದ್ದು, ಕೃಷಿ ಭೂಮಿ ಇರುವಂಥದ್ದು. ಹಾಗಾಗಿ ವಯನಾಡ್ನಲ್ಲೂ ಇದೇ ರೀತಿಯಾಗಿ ಕೆಳಗಿನ ಭಾಗದಲ್ಲಿದ್ದಂಥ ಜನರಿಗೇ ತೊಂದರೆ ಆಗಿರುವಂಥದ್ದು. ಇಲ್ಲೂ ಅದೇ ರೀತಿಯಾಗಿ ಕೆತ್ತಿಕಲ್ನ ಮೇಲ್ಭಾಗದಲ್ಲಿ ಗುಡ್ಡ ಒಂದೊಂದು ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಇದೇನಾದರೂ ಈಗ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕುಸಿತಾ ಇದೆ. ಒಂದು ವೇಳೆ ವಯನಾಡ್ನಲ್ಲಿ ಆಗಿರುವಂಥ ಘಟನೆಯ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕುಸಿದು ಬಿದ್ದರೆ ಸಂಪೂರ್ಣವಾಗಿ ಕೆಳಗಿರುವಂಥ ಜನವಸತಿ ಪ್ರದೇಶಗಳಿಗೆ ಹೋಗುತ್ತೆ. ಹಾಗಾಗಿ ಮೇಲ್ಭಾಗದಲ್ಲೂ ಸಾಕಷ್ಟು ಮನೆಗಳಿದೆ, ಅಲ್ಲಿಗೂ ಆತಂಕ ಎದುರಾಗಿದೆ. ಜೊತೆಗೆ ಕೆಳಭಾಗದಲ್ಲಿರುವಂಥ ಮನೆಗಳಿಗೂ ಆತಂಕ ಎದುರಾಗಿದೆ. ಇಲ್ಲಿ ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿ ಮಾಡಿರುವಂಥ ಹಿನ್ನೆಲೆ, ಜೊತೆಗೆ ಇಲ್ಲಿರುವಂಥ ಕೆಲವು ಮಣ್ಣುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವು ಕೇಳಿ ಬರ್ತಾ ಇದೆ. ಇದು ಇಲ್ಲಿಗೆ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳ ತಂಡ, ರಾಜಕಾರಣಿಗಳು, ಸಂಸದರು, ಸಚಿವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ಆದರೆ ಈ ರೀತಿಯಾದಂಥ ಅವೈಜ್ಞಾನಿಕ ಕಾಮಗಾರಿ ಈಗಾಗಲೇ ಬೆಳಕಿಗೆ ಬರ್ತಾ ಇರುವಂಥದ್ದು. ವಯನಾಡ್ನ ದುರಂತ ಆದ ಬಳಿಕ ಭಾಳಷ್ಟು ಈ ಒಂದು ಗುಡ್ಡದ ಬಗ್ಗೆ ಭಾಳಷ್ಟು ಆತಂಕ ಎದುರಾಗಿದೆ. ಹಾಗಾಗಿ ಈ ಭಾಗದಲ್ಲಿ ಈ ರೀತಿಯಾಗಿರುವಂಥ ಒಂದು ಮಣ್ಣನ್ನು ತೆಗೆಯುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ತಜ್ಞರ ಸಮಿತಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲೂ ಭಾಳಷ್ಟು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದೆ ದುರಂತ ಆಗುವಂಥ ಮೊದಲಾದರೂ ಇಲ್ಲಿನ ಜಿಲ್ಲಾಡಳಿತ, ಸಂಬಂಧಪಟ್ಟ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಖಂಡಿತವಾಗಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.